ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಹೊರಟಿರ್ತಕ್ಕಂಥ ಜಾಗ ಶ್ರೀ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ, ಸುಕ್ಷೇತ್ರ, ಸನ್ನತಿ. ಇಲ್ಲಿ ಬಂದ ತಕ್ಷಣ ನಮಗೆ ಮೊದಲು ಸಿಗೋದೆ ಇಲ್ಲಿನ ಗಾರ್ಡನ್. ಈ ಗಾರ್ಡನ್ ಎಲ್ಲ ಮೊದಲು ಇರಲಿಲ್ಲ, ಇದನ್ನ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದವರು ಮಾಡಿರ್ತಾರೆ. ಸೊ ಅಲ್ಲಿಂದ ಬಂದಾಗ ನಮಗೆ ಹೊರಗಿಂದ ಕಾಣಿಸೋದೇ ಈ ದೇವಸ್ಥಾನದ ಭವ್ಯ ಶಿಖರ. ಈ ಶಿಖರ ಮೊದಲು ಬೇರೆ ಕಲರ್ ಇತ್ತು, ಆದರೆ ಇವಾಗ ಅದನ್ನು ಪೂರ್ತಿ ಕಲರ್ ಚೇಂಜ್ ಮಾಡ್ತಿದ್ದಾರೆ. ಈಗ ನಾವು ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ದೇವಿಯ ಮೂಲ ಸ್ಥಾನ ಪಾಕಿಸ್ತಾನ. ಅಲ್ಲಿ ಈ ದೇವತೆಯನ್ನು ಇಂಗುಲಾ ದೇವಿ ಎಂದು ಕರೆಯುತ್ತಾರೆ. ಪ್ರಸ್ತುತ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಇಂಗುಲಾ ದೇವಿಯ ದೇವಸ್ಥಾನ ಇರೋದು ನಮಗೆ ಕಂಡುಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಈ ದೇವಿಯ ದೇವಸ್ಥಾನಗಳನ್ನು ನಾವು ಎರಡು ನೋಡ್ಬೋದು. ಒಂದು ಹೊನಗುಂಟ ಗ್ರಾಮದಲ್ಲಿ, ಇನ್ನೊಂದು ಇಲ್ಲಿ ಸನ್ನತಿಯಲ್ಲಿ ನಾವು ನೋಡ್ಬೋದು. ಸೊ ಇವರು ಅದೇ ರೀತಿಯಾಗಿ ಕಲ್ಯಾಣ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಮನೆ ದೇವರು ಆಗಿದ್ರು ಅನ್ನೋದಕ್ಕೆ ಪುರಾಣದಲ್ಲಿ ಉಲ್ಲೇಖಗಳಿವೆ. ಈ ದೇವಿಯು ಇಲ್ಲಿ ನೆಲೆಸಿರೋದು ಪಾದುಕೆಯ ರೂಪದಲ್ಲಿ, ಮೂರ್ತಿಯ ರೂಪದಲ್ಲಿ ತಾಯಿ ನೆಲೆಸಿರ್ತಕ್ಕಂಥದ್ದು ಹೊನಗುಂಟ ಗ್ರಾಮದಲ್ಲಿ. ಈ ದೇವಸ್ಥಾನದ ಮೂರ್ತಿಯ ಕೆಳಗಡೆ ಅಶೋಕನ ಶಿಲಾಶಾಸನ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷತೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಗ್ರಾಮಸ್ಥರು ಮತ್ತು ಆಡಳಿತ ಅಧಿಕಾರಿಗಳ ನಡುವೆ ಜಗಳವಾಗಿತ್ತಂತೆ. ಸೊ ಅದರ ಸಲುವಾಗಿ ಸಾರ್ವಜನಿಕರಿಗೆ ನಿರ್ಬಂಧ ಹೇರಿದರು, ಮತ್ತೆ ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವೆಲ್ಲರೂ ಬಂದು ಇಲ್ಲಿ ದಾಸೋಹ ಮಾಡಿದ್ವಿ. ನಂತರ ಎಲ್ಲ ದೇವಸ್ಥಾನವನ್ನು ಸುತ್ತ ಹಾಕಿಕೊಂಡು ನಾವು ಬಂದು ನದಿ ಹತ್ರ. ನಾನು ಆಗಲೇ ಹೇಳಿದ ಹಾಗೆ ದೇವಿಯು ಇಲ್ಲಿ ಪಾದುಕೆ ರೂಪದಲ್ಲಿ ನೆಲೆಸಿದ್ದಾಳೆ. ಯಾಕಪ್ಪ ಅಂದರೆ ಆ ಪಾದುಕೆಯಿಂದ 5 ದುಂಬಿಗಳು ಹೊರಬಂದು ಇಲ್ಲಿನ ಸೇತುರಾಜ ಎಂಬ ರಾಕ್ಷಸನನ್ನು ಸಂಹಾರ ಮಾಡುವುದಕ್ಕಾಗಿ. ಆದರೆ ಆ ರಾಕ್ಷಸ ಇದೇ ಭೀಮಾ ನದಿಯ ಒಳಗೆ ಜೀವಂತ ಜಲ ಸಮಾಧಿಯಾಗುತ್ತಾನೆ. ಆ ದುಂಬಿಗಳು ಹೊರಬಂದ ಪಾದುಕೆಗಳನ್ನು ನಾವು ಇನ್ನೂ ಸಹ ಗರ್ಭಗುಡಿಯಲ್ಲಿ ನೋಡಬಹುದು.